ಆರ್ಜಿ ನ್ಯೂಸ್ ಟಾಪ್ ಹೆಡ್ಲೈನ್ಸ್. ಬೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ, ವಾರ್ಷಿಕ ಮಹಾಸಭೆಯಲ್ಲಿ ಅರುಣ್ ಕುಮಾರ್ ಆರೋಪ. ಮೊಕನಹಳ್ಳಿ ಗ್ರಾಮದ ಹಾಜಿರಾ ಬೇಗಂ ಬ್ಯಾರಲ್ ಮನೆಗೆ ಬೆಂಕಿ, ಲಕ್ಷಾಂತರ ರು ನಷ್ಟ. 40 ವರ್ಷಗಳಿಂದ ವಾಸವಿದ್ರೂ ಅಲೆಮಾರಿಗಳಿಗೆ ಇಲ್ಲ ಹಕ್ಕುಪತ್ರ, ಈ ಜೀವಗಳಿಗೆ ಬೆಲೆನೇ ಇಲ್ವಾ? ಡಿಎಸ್ಎಸ್ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ. ಬಳ್ಳೂರು ಗ್ರಾಮದಲ್ಲಿ ಶನಿದೇವರ ಉತ್ಸವ, ಭಕ್ತರು ಅಂದುಕೊಂಡಿದ್ದೆಲ್ಲ ಸಕ್ಸಸ್. ಗ್ರಾಮಸ್ಥರ ಮನವಿಗೆ ಲಕ್ಷ್ಮೀಪುರ ಗ್ರಾಮಕ್ಕೆ ಬಸ್ ವ್ಯವಸ್ಥೆ, ಶಾಸಕರಿಗೆ ಗ್ರಾಮಸ್ಥರಿಂದ ಮೆಚ್ಚುಗೆ. ಟೀ ಬಂದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ, ಸಾಲಿಗ್ರಾಮದಲ್ಲಿ ಅನಾಮಿಕ ಸುರೇಶ್ ಬಾಬು. ಕೆಆರ್ ನಗರ, ಗೌತಮ ಬುದ್ಧ ನಗರದಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ, ನಿಂಗರಾಜ್ ಮಲ್ಲಾಡಿ ಭೇಟಿ ಬಳಿಕ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ. ಆರ್ಜಿ ನ್ಯೂಸ್ ಕ್ಯಾಮರಾ ಕಣ್ಣಿಗೆ ಬಿತ್ತು, ಕಲರ್ ಓತಿ ಖ್ಯಾತ. ಬೆಟ್ಟಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಷೇರುದಾರ ಅರುಣ್ ಕುಮಾರ್ ವಾರ್ಷಿಕ ಮಹಾಸಭೆಯಲ್ಲಿ ಆರೋಪ ಮಾಡಿದರು. ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುತ್ತಿಲ್ಲ, ಕಾರ್ಯದರ್ಶಿ ದಿನೇಶ್ ಅವರ ಕಾರ್ಯವೈಖರಿಯನ್ನು ಪರಿಶೀಲನೆ ಮಾಡಬೇಕು ಎಂದು ಮೈಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಟಿ ಸೋಮಶೇಖರ್ ಅವರಿಗೆ ಮನವಿಯನ್ನ ಮಾಡಿದರು. ಸಭೆಯಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಟಿ ಸೋಮಶೇಖರ್, ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಅಷ್ಟೇ ಅಲ್ಲದೆ ಸಹಕಾರಿ ಸಂಘಗಳಲ್ಲಿ ರಾಜಕೀಯ ಮಾಡಿದರೆ ಯಾರೂ ಉದ್ಧಾರ ಆಗಲ್ಲ. ರೈತರನ್ನು ಪ್ರೋತ್ಸಾಹಿಸಬೇಕು, ಗುಣಮಟ್ಟದ ಹಾಲು ನೀಡುವ ಮೂಲಕ ಸಂಘದ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು. ಜೊತೆಗೆ ಯಾವುದೇ ಸಹಕಾರಿ ಸಂಸ್ಥೆಯನ್ನು ನ್ಯಾಯ, ನೀತಿ, ಧರ್ಮದಿಂದ ಅಭಿವೃದ್ಧಿಪಡಿಸಬೇಕು. ದೇಶಕ್ಕೆ, ಜನರಿಗೆ ಉತ್ತಮ ಆರೋಗ್ಯ, ಶಿಕ್ಷಣದ ಜೊತೆಗೆ ಕೃಷಿಯಲ್ಲಿ ತೊಡಗಲು ಪ್ರೋತ್ಸಾಹ ನೀಡಬೇಕು. ಹಾಲು ಉತ್ಪಾದಕರು ಸಹ ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಬೇರೆ ವ್ಯವಹಾರಗಳಲ್ಲ. ಇವತ್ತು ಕರೋನಾ ಅಂತ ಸಂದರ್ಭದಲ್ಲೂ ನಿರಂತರವಾಗಿ ಹಾಲನ್ನ ನಮ್ಮ ರೈತರುಗಳು ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಿದರು. ಅದರಲ್ಲಿ ನಾವು ಸಹ ರೈತರಿಗೆ ಹಣ ಕೊಡುವಂಥ ವ್ಯವಸ್ಥೆ ಮಾಡಿ ಎಂಥ ಸಂದರ್ಭ ಬಂದರೂ ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಯಾಕೆಂದರೆ ಇದು ಗೊಂದಲ ಯಾಕಾಗ್ತದೆ ಅಂತ ಅದನ್ನು ಹೇಳ್ತೀನಿ. ಇದು ಬೇರೆ ಯಾವುದೇ ಬೇರೆ ವ್ಯವಹಾರಗಳು ಹಂಗಲ್ಲ. ಇದು ಇವತ್ತು ಬೆಳಿಗ್ಗೆ ಸಾಯಂಕಾಲ ನಮ್ಮ ರೈತರು ಹಾಲು ಹಾಕಿ ವ್ಯವಸ್ಥೆ, ನಾವೇನು ಮಾರುಕಟ್ಟೆ ಎಷ್ಟೇ ಹಾಲು ಕೊಟ್ಟರು ಇವತ್ತು ಮಾರುಕಟ್ಟೆ ಒದಗಿಸುವಂತಹ ವ್ಯವಸ್ಥೆ ಇರೋದು, ಏಕೈಕ ವ್ಯವಸ್ಥೆ ಇರೋದು ನಮ್ಮ ರೈತರಿಗೆ ಬೆಳಿಗ್ಗೆ ಸಾಯಂಕಾಲ ನಿರಂತರವಾಗಿ ಮಾರುಕಟ್ಟೆ ಒದಗಿಸುವಂಥ ವ್ಯವಸ್ಥೆ ಇರುತ್ತದೆ. ಏಕೆಂದರೆ ಇದರಲ್ಲಿ ಸಣ್ಣ ಪುಟ್ಟ ದೋಷಗಳು ಆಗ್ತದೆ, ಇಲ್ಲ ಅಂತ ನಾವು ಹೇಳೋದು. ಯಾಕೆಂದರೆ ಒಂದು ಸಂಘ ಸಂಸ್ಥೆ ಇದ್ದರೆ ಭಾಳ ಚೆನ್ನಾಗಿ ನಡೀತದೆ, ವ್ಯತ್ಯಾಸ ಆಗ್ತದೆ. ಈಗ ಕಾರ್ಯದರ್ಶಿ ಆಡಳಿತ ಮಂಡಳಿ ವಾರ್ಷಿಕ ಮಹಾಸಭೆ ಏನಂತ ಅಂದರೆ, ನಾವೇನು ಆಡಳಿತ ಮಂಡಳಿಯವರು ವರ್ಷದಲ್ಲಿ ಏನು ವ್ಯವಹಾರ ಮಾಡಿರ್ತಾರೆ ಅದನ್ನು ನಮ್ಮ ಉತ್ಪಾದಕರು, ನೀವುಗಳು ಇದರ ಮಾಲೀಕರು ನಿಮಗೆ ವರದಿ ಹೊರಿಸುವಂಥ ಒಂದು ಸುದಿನ ಇದೆ. ನಾನು ಅಧ್ಯಕ್ಷ ಆಗಿದ್ದಾಗ ಎರಡು ಜಿಲ್ಲೆಗೆ ಅಧ್ಯಕ್ಷ ಆಗಿದ್ದು. ನಾನು ಚಾಮರಾಜನಗರಕ್ಕೆ, ಮೈಸೂರಿಗೆ 2 ಜಿಲ್ಲೆ ಅಧ್ಯಕ್ಷ ಆಗಿದ್ದು. ನಮ್ಗೆ ಬರ್ತಿದ್ದು 2.5 ಲಕ್ಷ ಲೀಟರ್ ಹಾಲು ಬರ್ತಿತ್ತು. ಎರಡು ಜಿಲ್ಲೆಯಿಂದ 2 ಲಕ್ಷ ಹಾಲು ಇದು ಹಸುಗಳ ಸಾಕಣೆ ಇದರಲ್ಲಿ ಇವತ್ತು ನಮ್ಮ ಬರೀ ಮೈಸೂರು ಜಿಲ್ಲೆಯಲ್ಲೇ 10 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ. ಈ 10 ಲಕ್ಷ ಲೀಟರ್ ಹಾಲು ನಿಮ್ಗೆ ಗೊತ್ತು. ಹಾಲು ಏನು ಮಾಡಬೇಕು ಅಂತ 6 ಗಂಟೆ ಟೈಮ್ಗೆ ಅದಕ್ಕೆ ಇರೋದು ಲೈಫ್ ಇರೋದೇ 6 ಗಂಟೆ ಟೈಮು. ನೀವು ಪ್ರತಿ ವರ್ಷ ನಮಗೆ ಪ್ರತಿ ದಿನ 10 ಲಕ್ಷ ಲೀಟರ್ ಹಾಲು ಬರ್ತದೆ ಮೈಸೂರು ಹಾಲು. ಅದ್ರಲ್ಲಿ ನಮ್ಮ ವ್ಯಾಪಾರ ಇರೋದು ಬರೀ 4 ಲಕ್ಷ ವ್ಯಾಪಾರ ನಾವು ಮಾಡ್ತಾ ಇರೋದು. ಕುಡಿದಾರ ಹಾಲು ಕುಡಿಯೋದು ಜನ. ಇನ್ನು 6 ಲಕ್ಷ ಲೀಟರ್ ಹಾಲು ದಿನ ಉಳಿತದೆ. ಆ ದಿನ ನಾವು ಪೌಡ್ರು ಅಥವಾ ಹೊರರಾಜ್ಯಕ್ಕೋ ಎಲ್ಲ ಮಾಡಿ ಕಳಿಸ್ಲೇಬೇಕು. ಇದು ವ್ಯವಸ್ಥೆ ಭಾಳ ಸೂಕ್ಷ್ಮವಾದ. ಹಳ್ಳಿ ಮೈಸೂರು ಹೋಬಳಿಯ ಮೊಕನಹಳ್ಳಿ ಗ್ರಾಮದ ಹಾಜಿರಾ ಬೇಗಂ ಅವರ ಬ್ಯಾರಲ್ ಮನೆಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು, ರೈಸಿಂಗಲ್ಲಿದ್ದ ಹೊಗೆಸೊಪ್ಪು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸಾಧ್ಯವಾದಷ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಆದರೂ ಅವಾಯ್ಡ್ ಆಗಿಲ್ಲ. ಸಾಲದ ಹೊರೆಯಿಂದ ವ್ಯವಸಾಯಕ್ಕೆ ಮುಂದಾದ ಹಾಜಿರಾ ಬೇಗಂ ಬ್ಯಾರಲ್ ಮನೆಯಲ್ಲಿ ತನ್ವೀರ್ ಖಾನ್ ಲಕ್ಷಾಂತರ ನಷ್ಟವನ್ನು ಅನುಭವಿಸಿದ್ದಾರೆ. ಈ ಸಂಬಂಧ ಅಧಿಕಾರಿಗಳು ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಎಂದು ಮಾಧ್ಯಮದ ಮೂಲಕ ಅಳಲನ್ನು ತೋಡಿಕೊಂಡಿದ್ದಾರೆ. ಎಷ್ಟೊತ್ತಲಾಯಿತು ಸರ್ ಇದು ಘಟನೆ? ಸರ್ ನಿನ್ನೆ ಬೆಳಿಗ್ಗೆ 9:30 ಗಂಟೆಗೆ. ಎಷ್ಟು ಕಡ್ಡಿಗಳು ಹಾಕಿದ್ರಿ ಇಲ್ಲಿ? ಎಷ್ಟು ಕ್ವಿಂಟಲ್ ಸೊಪ್ಪಿತ್ತು? ಸರ್ ಒಂದು 400 ಕಡ್ಡಿ ಸೊಪ್ಪು ಹಾಕಿದ್ದು. 3ನೇ ಮನೆ ಸೊಪ್ಪು, ಇಲ್ಲದು ಜೆಂಟ್ ಸೊಪ್ಪು 4-4 ಕ್ವಿಂಟಲ್ ಸೊಪ್ಪು ಬರೋದು. ಒಂದು ಕಡ್ಡಿಗೆ 100 ಕಡ್ಡಿ ಮೇಲೆ ಬರೋದು.
1 kg ಮೇಲೆ ಬರೋದು ಒಂದೊಂದು ಕಡ್ಡಿ. ನಾನು 4 ಕ್ವಿಂಟಲಷ್ಟು ಸೊಪ್ಪು ಬರ್ನ್ ಆಗಿದೆ. ಪೂರ್ತಿ ಮನೆಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಪೈಪು ಮತ್ತು ಮೇಲ್ಛಾವಣಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಪೈಪು ಮೇಲ್ಛಾವಣಿ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಟೋಟಲ್ಲು ಅಂದಾಜು ಎಷ್ಟು ಲಕ್ಷ ನಷ್ಟ ಆಗಿರ್ಬೋದು ನಿಮಗೆ? ಸುಮಾರು ಒಂದು 3-4 ಲಕ್ಷದ ಮೇಲೆ ನುಕ್ಸಾನ್ ಆಗಿದೆ. ಎಲ್ಲ ಸಾಲ ಸೂಲ ಮಾಡಿ ಎಲ್ಲ ನಾವು ಬಡ್ಡಿ ದುಡ್ಡೆಲ್ಲ ತಂದು ವ್ಯವಸಾಯ ಮಾಡಿದ್ದು. ಮಧ್ಯದಲ್ಲಿ ಮಳೆ ಇತ್ತಿಲ್ಲ. ಈಗ ಮಳೆನೂ ಜಾಸ್ತಿ ಆಗಿ ಇವಾಗ ಜಾಸ್ತಿ ಆಗ್ತಾಯಿದೆ. ಮತ್ತು ಈಗ ನೋಡಿದರೆ ಇದು ಬ್ಯಾರಲ್ ಬೇರೆ ಸುಟ್ಟೋಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಸ್ವಲ್ಪ ನಮ್ಗೆ ಕಷ್ಟ ಆಗ್ಬಿಟ್ಟಿದೆ. ಈ ಮೂಲಕ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಸರ್ ಅದೇ ಈಗ ಏನಂದರೆ, ಈಗ ನಾವು ತೊಂದರೆಯಲ್ಲಿದ್ದೀವಿ. ಆದಷ್ಟು ಬೇಗ ಈ ಟೊಬ್ಯಾಕೋ ಬೋರ್ಡ್ ಅಧಿಕಾರಿಗಳು ಬಂದು ಅದಕ್ಕೆ ಇನ್ಶೂರೆನ್ಸ್ ಅದೇನೈತೆ ಅದೇನು ಮಾಡಿ ನಮಗೊಂಚೂರು ಸೂಕ್ತ ಪರಿಹಾರ ಬರೋಂಗೆ ಬೇಗ ಮಾಡಿಕೊಟ್ರೆ ಒಳ್ಳೆಯದು. ಸರ್ ನಮಸ್ಕಾರ. ನಾವು ಈ ಹಳ್ಳಿಲಿ ಜೀವನ ಮಾಡೋಂಥವ್ರು. ನಾವು ಈ ಹೊಗೆ ಸೊಪ್ಪನ್ನ ಬೆಳಿಬೇಕಾದ್ರೆ ಸುಮಾರು ವರ್ಷಗಳಿಂದ ಈ ಬೆಳೆನ ಮಾಡ್ತಾಯಿದ್ದೀವಿ. ನಮಗೆ ಈ ಸಲ ಬೆಳೆ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಅಂದರೆ ಇದು ಎರಡನೇ ಸಲ ಹಾಕಿರೋದು. ಒಂದು ಸಲ ಹೋಗಿ ಮಳೆಯಿಂದ ಹೋಗಿ ಎರಡನೇ ಸಲ ಈಗ ಮಾಡಿರೋದು. ಅಂಥದ್ರಲ್ಲಿ ಕೂಲಿಗಳು ಜಾಸ್ತಿ, ಜನ ಸಿಗೋದಿಲ್ಲ. ಅಂಥವ್ರು ಕೂಡ ಈಗ ಒಂದು ಮನೆ ಸೊಪ್ಪು ಬೇಯಿಸ್ಬೇಕಾದ್ರೆ 10,000 ರೂಪಾಯಿ ಆಳುಗಳು ಕೊಡಬೇಕು. 10-15 ರೂಪಾಯಿ ಸೌದೆ ಹಾಕಬೇಕು. ಈಗ ನಮ್ಮದು 400-450 ಕಡ್ಡಿ ಹೋಗಿದೆ. ಈಗ ಕನಿಷ್ಠ 4 ಕ್ವಿಂಟಲ್ ಸೊಪ್ಪು. ಎಲ್ಲದು ಮೇನ್ ಸೊಪ್ಪು ಹೋಗಿರೋದು, ಎರಡನೇ ಸೊಪ್ಪು ಹೋಗಿರೋದು. ಮೊದಲನೇ ದಡದಲ್ಲ, ಎರಡನೇ ಸೊಪ್ಪು ಹೋಗಿರೋಂಥದ್ದು. ತೂಕ ಸೊಪ್ಪು ಬರೋದು. ಹಾಗಾಗಿ ಈ ಸತಿ ಬಾರಿ ನೋಡಿ, ನಮಗೆ ಹತ್ತಿರದಲ್ಲಿ ಈ ಫೈರ್ ಇಂಜಿನ್ ಸಿಗೋದಿಲ್ಲ. ಒಳ್ಳೆ ಸೊಪ್ಪು ತರಿಸ್ಬೇಕು. ಆ ತರಿಸೋ ಗಂಟೆ ಇಲ್ಲ, ಪೂರ್ತಿ ಹೊರಟೋಯ್ತು. ನಾವು ಜೀವನ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ. ಭಾರಿ ಕಷ್ಟದಿಂದ ನಾವು ಈ ಸೊಪ್ಪನ್ನು ಬೆಳೆದಿದ್ವಿ. ಇವತ್ತು ನಮಗೆ ಹೊರಟೋಗಿದೆ. ಅದ್ರ ಪ್ರಕಾರ ನಾವು ಏನು ಮಾಡಬೇಕು ಅಂತೆಲ್ಲ ಗೊತ್ತಾಗಿಲ್ಲ. ಇನ್ನೂ ಈಗ ಹೊಲದಲ್ಲಿ ಕೂಡ ಹಾಳಾಗ್ತಾಯಿದೆ. ಬ್ಯಾರಲಿಂಗ್ ಆದಮೇಲೆ ಬೇರೆ ಸೊಪ್ಪು ಬೇಯಿಸೋಕ್ಕೂ ಕಷ್ಟ ಇದೆ. ಇವಾಗ ಜೋರು ಮಳೆ ಬಂದರೆ ಬ್ಯಾರಲ್ ಗೋಡೆನೂ ಉಳಿತು ಅಂತ ಹೇಳ್ಬೇಕಾದ್ರೆ ಡೌಟ್ ಇದೆ ನಮಗೆ. ಯಾಕೆಂದರೆ ಬೆನ್ನು ನಿಂತಿದೆ. ಜೋರು ಮಳೆ ಆದರೆ ಬ್ಯಾರಲ್ ಗೋಡೆನೂ ಹೋಗ್ಬೋದು, ಹೇಳೋಕ್ಕೆ ಬರೋಲ್ಲ. ಈಗ ನಮ್ಮ ಸೊಪ್ಪು ಕೂಡ ಈಗ ಹೊಲದಲ್ಲಿ ಇರೋ ಸೊಪ್ಪು ಬೇಯಿಸೋಕೆ ನಮ್ಗೆ ಟೈಮು ಈಗ ಬ್ಯಾರಲಿಲ್ಲ. ಭಾರಿ ಕಷ್ಟದಿಂದ ಇದ್ದೀವಿ. ತಾವುಗಳು ಎಲ್ಲ ಏನಾದ್ರು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸೇರಿರ್ತಕ್ಕಂಥ ಇವ್ರಿಗೆ ಹೇಳಿ ಒಂದು ಪರಿಹಾರನ ಆದಷ್ಟು ಬೇಗ ಕೊಟ್ಟರೆ ಈ ಬ್ಯಾರಲ್ ಸರಿ ಮಾಡಿಕೊಂಡು ಇರೋ ಸೊಪ್ಪನಾರ ಬೇಯಿಸ್ಕೊಂಡು ನಾವು ಜೀವನ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು. 40 ವರ್ಷಗಳಿಂದ ವಾಸವಿರುವ ಚುಂಚನಕಟ್ಟೆ ಅಲೆಮಾರಿ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಸಾಲಿಗ್ರಾಮ ತಹಸೀಲ್ದಾರ್ ರುಕಿಯಾ ಬೇಗಂ ಅವರಿಗೆ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ರಾಜ್ಯ ಸಂಚಾಲಕ ಲಿಂಗರಾಜ್ ಮಲ್ಲಡಿ ಅವರು ಮನವಿ ಮಾಡಿ ಬಳಿಕ ಮಾತನಾಡಿದರು. ಚುಂಚನಕಟ್ಟೆ ಬಸವ ವೃತ್ತದ ಸಮೀಪ ಇರುವ ಸರ್ವೆ ನಂಬರ್ 69ರಲ್ಲಿ 12 ಎಕರೆ 35 ಗುಂಟೆ ಪೈಕಿ 6 ಎಕರೆ 24 ಗುಂಟೆ ಸರ್ಕಾರಿ ಜಾಗದಲ್ಲಿ ಕಳೆದ 40 ವರ್ಷಗಳಿಂದ ನಿರ್ಗತಿಕ ಅಲೆಮಾರಿ ಕುಟುಂಬಗಳು ಗುಡಿಸಲು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಈ ಕುಟುಂಬಗಳಿಗೆ ಸರಿಯಾದ ಮೂಲ ಸೌಕರ್ಯಗಳು ಸಹ ಇಲ್ಲದೆ ಸಂಕಷ್ಟದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈ ಕೆಳಕಂಡ ಎಲ್ಲ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಸಲ್ಲದ ಕಾರಣಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಾ ಬಂದಿರುತ್ತಾರೆ. ಈ ಬಗ್ಗೆ ಅನೇಕ ಬಾರಿ ದಸಂಸವು ಈ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಹಲವು ಬಾರಿ ಈ ಹಿಂದೆ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಇವರಿಗೆ ಹಕ್ಕುಪತ್ರ ನೀಡಬೇಕೆಂದು ಮನವಿಯನ್ನು ಮಾಡಿದರು. ಜಿಲ್ಲಾ ಸಂಚಾಲಕ ಹೆಬ್ಬಾಳ್ ದಿವಾಕರ್, ಕುಳವಾಡಿ ದೇವೇಂದ್ರ, ಗಜೇಂದ್ರ, ಅಲೆಮಾರಿ ಸಮುದಾಯದ ಕುಮಾರ್, ಸಾಲಿಗ್ರಾಮ ಯುವ ಮುಖಂಡ ಶ್ರೀನಿವಾಸ್ ಸೇರಿದಂತೆ ಮಹಿಳೆಯರು, ಮುಖಂಡರು ಹಾಜರಿದ್ದರು. ಚುಂಚನಕಟ್ಟೆ ಗ್ರಾಮದಲ್ಲಿ ಏನೀಗ ಒಂದು 40 ಕುಟುಂಬಗಳು, ನಿರ್ಗತಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸಲುಗಳನ್ನ ಹಾಕ್ಕೊಂಡು ಕಚ್ಚಾ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸುಮಾರು 10 ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ತಾಯಿದ್ದೀವಿ. ಅವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು, ಹಕ್ಕು ಕೊಡಬೇಕು, ಸರಿಯಾದಂಥ ಒಂದು ಗೌರವಯುತವಾದಂಥ ಬದುಕನ್ನು ಕಟ್ಕೊಡ್ಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು ಕೂಡ ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರಿಯಾಗಿ ಒಂದು ಸ್ಪಂದನೆ ಕೂಡ ಇಲ್ಲ. ನಾವು ಈ ಸಂಬಂಧಪಟ್ಟಂಥ ನಮ್ಮ MLAರಿಗೂ ಕೂಡ ಗಮನಕ್ಕೆ ನಮ್ಮ ದಿವಾಕರ್ ಅವರು ನಾವು ಎಲ್ಲ ತಂದಿದ್ದೀವಿ. ತಹಸೀಲ್ದಾರ್ಗೆ ಇವತ್ತು ಮೊನ್ನೆ ತಹಸೀಲ್ದಾರ್ ಅವ್ರಿಗೆ, ಸಾಲಿಗ್ರಾಮ ತಹಸೀಲ್ದಾರ್ ಬೇಗಂ ಮೇಡಮ್ ಅವ್ರಿಗೂ ಕೂಡ ಇವತ್ತು ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ. ನಾವೆಲ್ಲ ಮನವಿಯನ್ನು ಕೂಡ ನಾವು ಕೊಟ್ಟು ನಮ್ಮ ಅಲ್ಲಿ ವಾಸ ಮಾಡುವಂಥ ಒಂದು ಬಡ ಕುಟುಂಬಗಳು, ನಿರ್ಗತಿಕ ಕುಟುಂಬಗಳಿಗೆ ಒಂದು ಅವ್ರಿಗೆ ಹಕ್ಕನ್ನು 94CC ಹಕ್ಕುಪತ್ರವನ್ನು ಕೊಟ್ಟು ಅವರಿಗೆ ಆ ಒಂದು ಸರಿಯಾದ ಒಂದು ಬದುಕನ್ನು, ಗೌರವಯುತವಾದಂಥ ಬದುಕನ್ನು ಕಟ್ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇದು ಚುಂಚನಕಟ್ಟೆ ಅಲೆಮಾರಿಗಳು ಏನು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಇತ್ತೀಚೆಗೆ ಮೊನ್ನೆ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ ರವರವ್ರನ್ನ ಭೇಟಿ ಮಾಡಿ ಅವರಲ್ಲಿ ನಾವು ಮನವಿಯನ್ನು ಕೇಳ್ಕೊಂಡಾಗ ಡಿ ರವಿಶಂಕರ್ ರವರು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲೇ ಖುದ್ದ ನಮ್ಮ ಸಮ್ಮುಖದಲ್ಲೇ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಇವರಿಗೆ ಹಕ್ಕುಪತ್ರವನ್ನು ನೀಡುವ
ಒಂದು ಇದನ್ನು ಮನವಿಯನ್ನು ಮಾಡಿದ್ರು. ಆಗ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಇವರಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಈ ದಿಸೆಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ರವರು ಈ ಬಡವರ ಬಗ್ಗೆ ಒಂದು ಕನಿಕರವನ್ನು ತೋರಿಸಿ ಇವ್ರಿಗೆ ಶಾಶ್ವತವಾದ ಒಂದು ನೆಲೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ಅವರು ಮುಂದಾಗಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವರನ್ನು ಮನವಿ ಮಾಡ್ಕೋತದೆ. ಮತ್ತು ಅವರು ಈಗಾಗಲೇ ಈ ಬಡವರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಈ ಬಡವರ ಪರವಾಗಿ ಒಂದು ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಸಾಲಿಗ್ರಾಮ ತಾಲೂಕಿನ ಬಳ್ಳೂರು ಗ್ರಾಮದ ಶ್ರೀ ಸತ್ಯಚಂಡೇಶ್ವರ ಹಾಗೂ ಪವಾಡ ಬಸಪ್ಪ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ಅಂದುಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಎಂದು ಭಕ್ತರು ತಿಳಿಸಿದ್ದಾರೆ. ಮಕ್ಕಳಿಗೆ ಉದ್ಯೋಗ, ಕಲ್ಯಾಣ ಭಾಗ್ಯ, ಮನೆ ಕಟ್ಟುವುದು, ಯಾವುದೇ ಸಮಸ್ಯೆಗಳು ಇದ್ದರೂ ಪವಾಡ ಬಸಪ್ಪ ಸೂಚನೆ ನೀಡುತ್ತದೆ ಎಂದು ಭಕ್ತರು ಹೇಳುವುದಲ್ಲದೆ ದೇವಾಲಯದ ಅರ್ಚಕ ಅಭಿ ಈ ದೇವಾಲಯವು ಪುರಾತನವಾಗಿದ್ದು ಹಲವಾರು ವರ್ಷಗಳಿಂದ ಭಕ್ತರು ಆಗಮಿಸುತ್ತಿದ್ದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಿದ್ದಾರೆ ಎಂದರು. ಚೆನ್ನಾಗೈತೆ, ಒಳ್ಳೆ ಕೃಪೆ ಐತೆ. ಇಲ್ಲಿ ನೆನಪೋದು ಎಲ್ಲ ಆಗುತ್ತೆ. ನಾವು ಮನೆಗೆ ಕಟ್ಟಿ ಈಗ ಆಸೆ ಮಾಡ್ಕೊಂಡಿದ್ದೆ, ಎಲ್ಲ ನೆಮ್ಮದಿಲಿ ಆಗಿದೆ. ಈಗ ಹತ್ತಿ ತಿರ್ಸೋದ್ರೆ ಬಂದಿದೆ, ಎಲ್ಲ ಒಳ್ಳೆಯದಾಗಿದೆ. ಅದಂಗೆಲ್ಲ ಒಳ್ಳೆದಾಗುತ್ತೆ. ತಾಲೂಕು ಮತ್ತು ಅರಿವಳ್ಳಿ ಗ್ರಾಮ ನಮ್ಮದು. ನಾವು ಸತತವಾಗಿ 13 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೇ ಬಂದಮೇಲಿಂದ ನಮಗೆ ಯಾವುದೂ ಇಲ್ಲ, ಕೆಟ್ಟದಂತೂ ಆಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಇನ್ನು ಮುಂದೆನೂ ನಾವು ಒಳ್ಳೇದಾಗಬೇಕು, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ನಾವು ಇಲ್ಲಿ ಮೋಸ ದಗ ನಡೀತದೆ ಅಂತೆಲ್ಲ ಹೇಳ್ಕೊತಿರ್ತಾರೆ, ಆ ಥರ ಅಂತೂ ನಡೆಯೋದಿಲ್ಲ. ಇಲ್ಲಿ ಪರಮಾತ್ಮ ಸತ್ಯವಾಗಿ ಏನು ನಡೀಬೇಕು ಅದು ನಡೀತಾ ಇದೆ. ಇಷ್ಟನ್ನು ನಾವು ಹೇಳೋದಕ್ಕೆ ನಾನು ಇದು ಮಾಡ್ತೀನಿ. ದೇವಸ್ಥಾನಕ್ಕೆ ಬಂದರೆ 10 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆಲ್ಲ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗಿದೆ. ಇಷ್ಟಪಟ್ಟು ಬರೋವಂಥದ್ದು ಬಂದು ನೀವೆಲ್ಲ ನೀವು ಚೆನ್ನಾಗಿ ವಿಗ್ರಹ ಅಂತಿದ್ದು ಎಲ್ಲ ಇದು ಮಾಡೋರೆ ದೇವಸ್ಥಾನದಲ್ಲಿ ಸೀಟೆಲ್ಲ ಮಾಡಿಸಿ ಮುಂದೆ ನೀವು ನೋಡ್ಕೊಳ್ಳಿ, ಒಳ್ಳೇದಾಯ್ತು. ನಾವು ನಮ್ಮ ಮಕ್ಕಳಿಗೆ ಗಂಡು ಪಾಪ ಆಗಲಿ ಅಂತ ಅಂದ್ಕೊಂಡಿದ್ದೋ, ಆಯಿತು, 1 ವರ್ಷ ಆಯಿತು ಪಾಪ. ಇಲ್ಲೇ ಬಂದು ಹೆಸರು ಕಟ್ಕೊಂಡು ಹೆಸರು ಕಟ್ಕೊಂಡಿದ್ದೆ. ಗಂಡು ಪಾಪ ಇತ್ತು, ಗಂಡು ಪಾಪ ಆಗಲಿ ಅಂತ ಅಂದು ಮಾಡ್ಕೊಂಡಿದ್ದೆ. ಪಾಪಿಗೆಲ್ಲ 2 ವರ್ಷ ಆಗದೆ ಬಂದು ಕಿವಿ ಕಟ್ಕೊಂಡು ಹೋದೆ. ಇವಾಗ ಮುಂದೆ ನನ್ನ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಕೆಲಸ ಸಿಗಲಿ ಮಾಡ್ಕೊಂಡಿದ್ದೆ. ಕೆಲಸ ಆಗಿದೆ, ಲಗ್ನ ಆಗಬೇಕು ಅಷ್ಟೇ. ನಾನೆಲ್ಲ 20 ವರ್ಷದಿಂದ ಬರೋದು. ಸರ್, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಸರ್, ಕಮ್ಮಿ ಅಂದ್ರೂ 25-30 ವರ್ಷ ಇತಿಹಾಸ ಇದೆ. ಈ ಸ್ಥಾನದಲ್ಲಿ ಅವರು ಉತ್ತರ ರೂಪದಲ್ಲಿ ಉದ್ಭವ ಆಗಿದ್ದಾರೆ. ಶನಿದೇವರು ಹೀಗಾಗಿ ಉತ್ತರ ರೂಪದಲ್ಲಿ ಉದ್ಭವ ಬಂದಂಥ ಸ್ಥಾನದಲ್ಲಿ ಮುಂದಂಥ ಸ್ಥಾನದಲ್ಲಿ ಪುಣೇಶ್ವರ ಸ್ವಾಮಿಯವರು ಈ ಜಾಗದಲ್ಲಿ ಉತ್ತರ ರೂಪದಲ್ಲಿ ಉದ್ಭವ ಆಗಿ ಬರುವಂಥ ಗಂಡ್ಮಕ್ಳುಗಳಿಗೆಲ್ಲ ಒಂದು ಕಷ್ಟ ಏನಿರ್ತದನ್ನೆಲ್ಲ ಒಂದು ಪರಿಹಾರ ಕೊಟ್ಕೊಂಡು ಬರ್ತೀನಿ ಅಂತೇಳಿ ವಾಸನೆ ಕೊಟ್ಟಿದ್ರು. ಅದೇ ರೀತಿ ಈ ಜಾಗದಲ್ಲಿ
ಶ್ರೀ ಶನೇಶ್ವರ ಸ್ವಾಮಿಯವರು ಉದ್ಭವವಾಗಿ ಮತ್ತು ಈಗ ಒಂದು ಹಂತದ ರೀತಿಯಲ್ಲಿ ಬೆಳವಣಿಗೆ ಆಗಿ ಈತನ ಸಾರಿ ಈ ಸ್ಥಾನಕ್ಕೆ ಬಂದು ನಿಂತಾರೆ ಶನೇಶ್ವರ ಸ್ವಾಮಿಯವರು. ಏನೆಲ್ಲ ಪೂಜೆಗಳು ಇರ್ತವೆ ಇಲ್ಲಿ? ವಾರಕ್ಕೆ ಒಂದೇ ದಿನ ಪೂಜೆ ಇರ್ತದೆ? ವಾರಕ್ಕೆ ಒಂದಿನ ಶನಿವಾರ ದಿನ ಒಂದಿನ ಪೂಜೆ ಇರ್ತದೆ. ಮತ್ತು ಅದೇ ನವಗ್ರಹ ಹೋಮ ಇರ್ತದೆ. ಮತ್ತು ಬಸವೇಶ್ವರನ ಪಾದ ಕೇಳುವಂಥ ವಾಚನಗಳು ಇರ್ತದೆ. ಮತ್ತು ಶ್ರೀ ಶನೇಶ್ವರ ಸ್ವಾಮಿಯವರ ವಾಚನ ಕೇಳುವಂಥ ಪ್ರಶ್ನೋತ್ತರಗಳು ಇರ್ತವೆ. ಶ್ರೀ ಶನೇಶ್ವರ ಸ್ವಾಮಿಯವರು ವಿಶೇಷ ಅಲಂಕಾರಗಳು ಇರ್ತವೆ. ಅವರ ಕೈಗೆ ರಾವಕೇತುಗಳು ಪರಸ್ಪರ ವೈರಿ ಇರ್ತದೆ ಅಂತ ಹೇಳ್ತಿರ್ತದೆ. ಅದೇ ಪರಿಹಾರಗಳು ಏನೇನು ಬೇಕು ಅಂತ ಶ್ರೀ ಶನೇಶ್ವರ ಸ್ವಾಮಿಯವರ ವಾಚನಗಳು ಕೊಟ್ಟು ಹೇಳ್ತಾರೆ. ಇಲ್ಲಿ ಪರಿಹಾರಗಳನ್ನು ನೀಡೋದಕ್ಕೆ ಏನಾದರೂ ಅವ್ರ ಹತ್ರ ಒಂದಷ್ಟು ಅಮೌಂಟ್ ಅಂತ ಏನಿಲ್ಲ ಸರ್, ಹಣಕಾಸು ಏನೂ ಇಲ್ಲ. ಅವರ ಭಕ್ತಿಯಿಂದ ಎಳ್ಬತ್ತಿ ತಂದು ಕಳಿಸಿದ್ರೆ ಶ್ರೀ ಶನೇಶ್ವರ ಸ್ವಾಮಿಯವ್ರಿಗೆ ಎಳ್ಬತ್ತಿ ಯಾರು ಕಷ್ಟಂತ ಯಾರು ಕಳಿಸ್ತಾರೆ ಅವ್ರಿಗೆ ಪರಿಹಾರ ಆಗೋದಕ್ಕೆ ಖಂಡಿತ. ಈಗ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಹಸು ಕಟ್ಟು ಹಾಕಿದ್ರು. ಏನದು ಹಸು ಮಹಿಮೆ ಏನದು? ಅದೇ ಶ್ರೀ ಶನೇಶ್ವರ ಬಸಪ್ಪ ಅಂತ ಹೇಳಿದ ಹೆಸರು. ಶ್ರೀ ಜೊತೆ ಶನೇಶ್ವರ ಪವಾಡ ಬಸಪ್ಪ ಅಂತ ಹೇಳಿದಕ್ಕೆ ನಾಮಕರಣ ಆಗಿದೆ. ಮತ್ತು ಅದು ಪವಾಡ ಬಸಪ್ಪ ಯಾಕೆ ಹೇಳ್ತಾರಪ್ಪ ಅಂದರೆ, ಇವಾಗ ಅವರ ತಪ್ಪಿನ ಅರಿವಿನ ಈಗ ಕೂಡ ಸೂತ್ರ ಚಟಗಳು ಎಲ್ಲ ಹಾಳಾಗಿರ್ತಾರಲ್ಲ, ಅದಕ್ಕೆ ಶ್ರೀ ಬಸವೇಶ್ವರ ಸ್ವಾಮಿಯವರೇ ವಾಕ್ಯನ ಕೊಟ್ಟು ಬಿಡಿಸೋಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಮತ್ತು ಅವರಲ್ಲಿ ಮನೇಲಿ ಕಷ್ಟ ವಿಚಾರ ಮಾಡಿ ಇನ್ನೊಂದು ಕೆಟ್ಟ ಕೈ ಹೊಡೆದು ಬಸವೇಶ್ವರ ಅವರೇ ಹೋಗಿ ಗುರುತು ಮಾಡಿ ತೋರಿಸ್ಕೊಡ್ತಾರೆ. ಯಾವ ಥರ ಸರ್ ಇಲ್ಲಿ ಪ್ರಮುಖವಾಗಿ ಹೆಂಗೆ ಗೊತ್ತಾಗುತ್ತೆ ಭಕ್ತಾದಿಗಳಿಗೆ? ಪಾದ ಕೊಡೋಂಥ ಮುಖಾಂತರದಲ್ಲಿ ಹೇಳ್ಕೊಡ್ತಾರೆ. ಈಗ ಆಗುತ್ತೆ ಅಂದರೆ ಬಲಭಾಗದಲ್ಲಿ ಕೊಡ್ತಾರೆ, ಆಗೋದಿಲ್ಲ ಇದು ಅನ್ನೋದ್ರೆ ಎಡಭಾಗ ಪಾದ ಕೊಡ್ತಾರೆ. ಇಲ್ಲ ಕಣಪ್ಪ ಏನು ನಿಮ್ಮ ಸಮಸ್ಯೆ ಇದೆನಾದರೆ ಒಂದು ಕೊಂಬಿನ ಮುಖದಲ್ಲಿ ಅವ್ರ ಕರ್ಕೊಂಡು ನಿಲ್ಲಿಸೋಂಥ ಸ್ಥಾನಗಳು ಮಾಡೋಕ್ಕೆ ಅನ್ನೋದು ಪರಿಹಾರ ಕೊಡ್ತಾರೆ. ಭಕ್ತಾದಿಗಳಿಗೆ ಪಾದ ಕೊಡೋದ್ರ ಮುಖಾಂತರ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಮಾಡ್ತಾರೆ. ಮತ್ತು ಬೇರೆ ಇನ್ನೇನಿದೆ ಸರ್ ಇಲ್ಲಿ ಪ್ರಮುಖವಾಗಿ ಭಕ್ತಾದಿಗಳಿಗೆ ಏನಪ್ಪ ವಿಶೇಷತೆ ಏನಂದರೆ ಶನಿ ಕಾಟ ಇದೆ ಅಂತ ಜ್ಯೋತಿಷ ಮುಖಾಂತರ ಬಂದಿರ್ತದೆ. ಅದಕ್ಕೆ ಪರಿಹಾರ ಇಲ್ಲಿ ಸದಸ್ಯವಾಗಿರ್ತದೆ. 100% ಜಾಗ ಪರಿಹಾರ ಅಂತ ಸಿಗುವಂಥ ಜಾಗ ಆಗಿದೆ. ಶ್ರೀ ಶನೇಶ್ವರ ಸ್ವಾಮಿಯವರು ಎಲ್ಲಿದ್ದಾರೆ, ಅಲ್ಲೋಗಿದ್ರೆ ಇಲ್ಲೋಗಿದ್ರೆ ಅಲ್ಲಿ ಅದು ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅನ್ನೋ ಬದಲು ಅಲ್ಲಿ ವ್ಯರ್ಥವಾಗಿ ಹಣಕಾಸು ಖರ್ಚು ಮಾಡೋ ಬದಲು ಇಲ್ಲಿ ₹1 ಶ್ರೀ ಶನೇಶ್ವರ ಸ್ವಾಮಿಯವ್ರಿಗೆ ಎಳ್ಬತ್ತಿ ತಂದು ಕಸೋದ್ರಿಂದ ಅವ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋದು ನಿಮ್ಮ ಮುಖಾಂತರ ಹೇಳ್ತೀನಿ. ಪ್ರಮುಖವಾಗಿ ಈ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ? ಇವತ್ತಿನ ಪ್ರಮುಖವಾಗಿ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಶ್ರೀ ಶನೇಶ್ವರ ಸ್ವಾಮಿ ಅವರಿಗೆ ಪಂಚಾಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಗೆ ಹೂವಿನ ಮತ್ತು ಶ್ರೀ ಶನೇಶ್ವರ ಸ್ವಾಮಿಯವರು ವರ್ಷಕ್ಕೆ ಒಂದು ಸಾರಿ ಅದನ್ನು ಮೂಲ ವಿಗ್ರಹ ತೆಗೆಯೋದು. ಆ ಮೂಲ ವಿಗ್ರಹ ತೆಗೆದ್ರಿಂದ ಈ ಬಳ್ಳೂರು ಗ್ರಾಮದಲ್ಲಿ ನೆಲೆಯಾಗಿರೋಂಥ ಶನೇಶ್ವರ ಸ್ವಾಮಿಯವರು ಎಲ್ಲ ಈ ಗ್ರಾಮದಲ್ಲಿ ಅಡೆತಡೆಗಳು ಏನಿರ್ತವೆ ಅದನ್ನು ಒಂದು ವಿಗ್ರಹದ ರೂಪದಲ್ಲಿ ಬಂದು ಕುಂತ್ಕೊಂಡು ಎಲ್ಲನ ಪರಿಶೀಲನೆ ಮಾಡುವಂಥ ಸ್ಥಾನದಲ್ಲಿ ಮಾಡಿಕೊಂಡು ಒಂದು ರಥದ ಸ್ಥಾನದಲ್ಲಿ ಕುಂತು ಲಕ್ಷ್ಮೀಪುರ ಗ್ರಾಮದಿಂದ ಸಾಲಿಗ್ರಾಮ ಹೋಗುವ ಸಾರ್ವಜನಿಕರು, ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಶಾಸಕ ಡಿ ರವಿಶಂಕರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಮನವಿ ಸಲ್ಲಿಸಿದ ಒಂದೇ ವಾರದಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಚುಂಚನಕಟ್ಟೆಯಿಂದ ಪೇಟೆ ಹಳ್ಳದ ಮಾರ್ಗವಾಗಿ ಸಾಲಿಗ್ರಾಮಕ್ಕೆ ಹೋಗುವ ಪಿರಿಯಾಪಟ್ಟಣ ಉಪವಿಭಾಗದ ಮಾರ್ಗ ಸಂಖ್ಯೆ 92 ಮತ್ತು ಮಾರ್ಗ ಸಂಖ್ಯೆ 22 ಸಂಚರಿಸುವ ವಾಹನಗಳು ಲಕ್ಷ್ಮೀಪುರ ಮತ್ತು ಚಿಕ್ಕನಾಯಕನಹಳ್ಳಿ ಗ್ರಾಮದೊಳಗೆ ಸಂಚರಿಸುತ್ತಿದ್ದು, ಇಂದು ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ವಿತರಣೆ ಮಾಡಿ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಯೋಜನೆ ಸದಸ್ಯರು ವಾಸಿಂ ಪಾಷಾ, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಸಣ್ಣಪ್ಪ, ಶಿವು ಎಲೆಕ್ಟ್ರಿಕಲ್, ಮೂರ್ತಿ, ರಮೇಶ್, ಯೋಗೇಶ್, ಮಂಜು, ಪೂಜಾರಿ ನಟರಾಜ್, ಬೀರೇಶ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸಾಲಿಗ್ರಾಮದಲ್ಲಿ ಅನಾಮಿಕಾ ಸುರೇಶ್ ಬಾಬು ಎಂಬಾತ ಟೀ ಬಂದ್ಬಿಟ್ರೆ ಬೇರೇನೂ ತಿನ್ನೋದಿಲ್ಲ. ಈತ ಹಲವಾರು ವರ್ಷಗಳಿಂದ ಸಾಲಿಗ್ರಾಮದಲ್ಲಿದ್ದು ಎಂತಹ ಕೋವಿಡ್ ಸಂದರ್ಭದಲ್ಲೂ ಅನಾರೋಗ್ಯದಿಂದ ಇದ್ದಾನೆ ಎಂಬುದು ದಾಖಲೆಯೇ ಇಲ್ಲ. ಈತನು ದೇವತಾ ಮನುಷ್ಯನೇ ಆಗಿರಬಹುದು ಎಂದು ಸಾರ್ವಜನಿಕರಲ್ಲಿ ಕೆಲವೊಂದು ಬಾರಿ ಪ್ರಶ್ನೆ ಆಗುತ್ತದೆ. ಇವರಿಗೆ ಸಾಲಿಗ್ರಾಮದ ಮೀನು ಮಾದೇವ, ಶಂಕರ, ಪ್ರದೀಪ್, ಕಿರಣ, ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಚೆಲುವರಾಜ್ ಕಟಿಂಗ್ ಶೇವಿಂಗ್ ಡ್ರೆಸ್ಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೆಆರ್ ನಗರ ಪಟ್ಟಣದ ಬಾಲಾಜಿ ರೈಸ್ ಮಿಲ್ ಹಿಂಭಾಗ ಗೌತಮ ಬುದ್ಧ ನಗರದಲ್ಲಿ ವಾಸ ಮಾಡುತ್ತಿರುವ 25 ನಿರ್ಗತಿಕ ಅಲೆಮಾರಿ ಕುಟುಂಬಗಳ ಸಂಕಷ್ಟದ ಬದುಕನ್ನು ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಅವರು ಪರಿಶೀಲಿಸಿ ಕೂಡಲೇ ತಹಸೀಲ್ದಾರ್ ಗಮನಕ್ಕೆ ತಂದರು. ಬಳಿಕ ತಹಸೀಲ್ದಾರ್ ಸುರೇಂದ್ರಮೂರ್ತಿ ಮತ್ತು
ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಪ್ಪ ಭೇಟಿ ನೀಡಿ ಇವರುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಹೆಬ್ಬಾಳ್ ದಿವಾಕರ್, ಕುಳವಾಡಿ ದೇವೇಂದ್ರ, ಗಜೇಂದ್ರ ದಲಿತ ಮುಖಂಡರು ಹಾಜರಿದ್ದರು. ಆರ್ಜೆ ನ್ಯೂಸ್ ಕ್ಯಾಮ್ರಾಗೆ ಒಂದು ಕಲರ್ಫುಲ್ ವಿಶೇಷ ಓತಿಕೆತ ಕಾಣಿಸಿದ್ದು 3 ರೀತಿಯ ಮೈಬಣ್ಣ ಮತ್ತು ವಿಶಿಷ್ಟ ಗಾತ್ರ, ನೋಟ ಇವೆಲ್ಲವೂ ನೋಡಿದ್ರನ್ನ ಅಚ್ಚರಿಯಾಗಿ ಮೂಡಿಸಿದೆ. ತಿಪಟೂರು ನಗರದ ಹಾಸನ ಸರ್ಕಲ್ನಲ್ಲಿ ಯೂಟ್ಯೂಬ್ ಪತ್ರಕರ್ತರ ಸಂಘದ ಉದ್ಘಾಟನೆಯನ್ನು ಗಿಡಕ್ಕೆ ನೀರೇರುವ ಮುಖಾಂತರ ಜಿಲ್ಲಾ ಸಂಚಾಲಕರಾದ ನಗತಿಹಳ್ಳಿ ಕೃಷ್ಣಮೂರ್ತಿಯವರು ನೆರವೇರಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು, ವಿಶೇಷವಾಗಿ ಯೂಟ್ಯೂಬ್ ಪತ್ರಿಕೋದ್ಯಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಯೂಟ್ಯೂಬ್ ಪತ್ರಕರ್ತರ ಸಂಘದ ಸ್ಥಾಪನೆಯು ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆಯಾಗಿದೆ. ಇದು ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿರುವ ಪತ್ರಕರ್ತರಿಗೆ ಒಂದು ವೇದಿಕೆಯನ್ನು ಒದಗಿಸುತ್ತದೆ ಮತ್ತು ಅವರ ಕೆಲಸಗಳನ್ನು ಬೆಂಬಲಿಸುತ್ತದೆ. ಇಂತಹ ಸಂಘಟನೆಗಳು ಪತ್ರಕರ್ತರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ವೃತ್ತಿಪರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದರು. ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಮಾತನಾಡಿ, ಸರ್ಕಾರ ಯೂಟ್ಯೂಬ್ ಪತ್ರಕರ್ತರಿಗೆ ಸವಲತ್ತು, ರಕ್ಷಣೆ, ಒಳ್ಳೆಯ ವೇದಿಕೆ ಕಲ್ಪಿಸಿಕೊಡಲಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಸಂಚಾಲಕ ಅರಚನಹಳ್ಳಿ ಮಂಜುನಾಥ್, ಕಾರ್ಮಿಕ ಘಟಕ ಅಧ್ಯಕ್ಷ ಚಂದ್ರಶೇಖರ್, ಅಧ್ಯಕ್ಷರಾದ ಗುರುಗದಹಳ್ಳಿ ಮಂಜು, ಉಪಾಧ್ಯಕ್ಷರಾದ ಮಂಜುನಾಥ್ ಡಿ, ಪ್ರಧಾನ ಕಾರ್ಯದರ್ಶಿ ರಘು ತಿಪಟೂರು, ಪತ್ರಕರ್ತರಾದ ಶುಭ ವಿಶ್ವಕರ್ಮ, ಸುನಿಲ್ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರು ಹಾಜರಿದ್ದರು.